ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿದ ಇರಾನ್. ಎಲ್ಲ ವಾಣಿಜ್ಯ ಹಡಗುಗಳಿಗೆ ಹೊರ್ಮುಜ್ ಮುಕ್ತವಾಗಿದೆ. ಇವತ್ತಿಗೆ ಕದನ ವಿರಾಮ ಒಪ್ಪಂದದ ಅವಧಿಯವರೆಗೆ ಮುಕ್ತ ಇರುತ್ತೆ. ಯಾವ ಕದನ ವಿರಾಮ? ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಆಗಿತ್ತು. 2 ವಾರಗಳವರೆಗೂ ಕೂಡ ನಾನು ಕ್ಷಿಪಣಿ ಹಾರಿಸಲ್ಲ, ನೀನು ಕ್ಷಿಪಣಿ ಹಾರಿಸಬೇಡ, ಯುದ್ಧ ನಾವು ಮಾಡಲ್ಲ ಅಂತ. ಇದರ ಮಧ್ಯೆ ಹೊರ್ಮುಜ್ ಅಟ್ಯಾಕ್ ಮಾಡಿಬಿಡ್ತೀನಿ, ಹೊರ್ಮುಜ್ ವಶಕ್ಕೆ ತೆಗೆದುಕೊಂಡು ಬಿಡ್ತೀನಿ, ನಾನು ಬ್ಲಾಕೇಡ್ ಮಾಡ್ತೀನಿ, ಡಬಲ್ ಬ್ಲಾಕೇಡ್ ಮಾಡ್ತೀನಿ, ಇದೆಲ್ಲ ಟ್ರಂಪ್ನ ಮಾತುಗಳು ಇದ್ದೇ ಇದೆ. ಬೆಳಗ್ಗೆ ಒಂದು ಮಾತು, ಮಧ್ಯಾಹ್ನ ಒಂದು ಮಾತು, ಸಂಜೆ ಬೆಳಗ್ಗೆ ಇನ್ನೊಂದು ಮಾತು, ನಾಳೆ ಬೆಳಗ್ಗೆ ಆದರೆ ಆ ಮಾತೇ ನೆನಪಿರಲ್ಲ. ಆ ರೀತಿಯಲ್ಲಿ ಪ್ರಶ್ನೆ ಇದ್ದದ್ದಲ್ಲಿ ನನ್ನ ಈ ಕದನ ವಿರಾಮದಲ್ಲಿ ಲೆಬನಾನ್ನ ಮೇಲೆ ಇಸ್ರೇಲ್ ಕೂಡ ದಾಳಿ ಮಾಡಬಾರದು ಅಂತ ಇರಾನ್ ಬರೆದುಕೊಂಡಿತ್ತು. ಆದರೆ ಇದರ ಬಗ್ಗೆ ಯಾವುದೇ ವ್ಯಾಲ್ಯೂವನ್ನು ಇಸ್ರೇಲ್ ಕೊಡದೆ ಇದೇ ಲೆಬನಾನ್ನ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೇ ಇತ್ತು ಇಸ್ರೇಲ್. ಸೊ ಲೆಬನಾನ್ ಮತ್ತು ಇಸ್ರೇಲ್ನ ಇಬ್ಬರೂ ಮುಖ್ಯಸ್ಥರುಗಳು ಕೂಡ ಸೇರಿಕೊಂಡು ಒಂದು ಕಡೆ ಮೀಟಿಂಗ್ಗೆ ಕೂತರು. ಬನ್ನಿ ಮಾತಾಡೋಣ ಇದ್ರ ಬಗ್ಗೆ. ಕದನ ವಿರಾಮ ಆಗಬೇಕಾ ಬೇಡವಾ ಅಂತ ಬಂದಾಗ ಆ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಕದನ ವಿರಾಮ ಏರ್ಪಟ್ಟಿತ್ತು ಸುಮಾರು 10 ದಿನಗಳ ಕಾಲದವರೆಗೆ. ಆಗ ಇರಾನ್ ಏನು ಮಾಡಿದೆ, ಇದೀಗ ಆಯಿತು ಹೋರ್ಮುಜ್ ಈ ಕದನ ವಿರಾಮ ಆಯ್ತಲ್ಲಪ್ಪ, ನಾನೀಗ ಹೋರ್ಮುಜನ್ನು ಹೋಲ್ಡ್ ಮಾಡಲ್ಲ, ಕಂಟ್ರೋಲ್ ಮಾಡಲ್ಲ, ಎಲ್ಲ ಹಡಗುಗಳಿದೆಯಲ್ಲ ಎಲ್ಲ ಹಡಗುಗಳಿಗೆ ಹೋರ್ಮುಜ್ ಇದೀಗ ಮುಕ್ತವಾಗಿದೆ, ಆರಾಮಾಗಿ ನೀವು ವ್ಯಾಪಾರ ಮಾಡ್ಕೊಳ್ಬಹುದು. ಇದರಲ್ಲಿ 2 ವಿಚಾರಗಳು ಬರ್ತವೆ. ಒಂದು, ವಿಶ್ವದ ಬೇರೆ ಬೇರೆ ದೇಶಗಳಿಗೆ ಹೋರ್ಮುಜ್ ಇಟ್ಕೊಂಡು ನಾನು ತೊಂದರೆ ಕೊಡೋಕ್ಕೆ ನಾನು ಬಯಸ್ತಾ ಇಲ್ಲ, ನನಗೆ ಬೇಕಿದ್ದದ್ದು ಕದನ ವಿರಾಮ, ಅದು ನನಗೆ ಸಿಕ್ಕಿದೆ, ಲೆಬನಾನ್ ಹೇಳಿದ್ದೆ, ಅದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಒಪ್ಕೊಂಡಿವೆ ಅಂತ. 2ನೇ ವಿಚಾರ, ಇರಾನ್ನ ಹಡಗುಗಳು ಕೂಡ ಸುಗಮವಾಗಿ ಸಾಗಬೇಕಲ್ಲ. ಇರಾನ್ನ ಹಡಗುಗಳಲ್ಲಿ ತೈಲದ ಉತ್ಪಾದನೆ ಮಾಡಿದಂಥ ಎಲ್ಲ ತೈಲವೂ ಕೂಡ ಅಲ್ಲಿ ತೇಲ್ತಾ ಇತ್ತು, ಹಡಗುಗಳಲ್ಲೇ ತೇಲ್ತಾ ಇತ್ತು. ಹೊಸದಾಗಿ ಅವರು ಉತ್ಪತ್ತಿ ಮಾಡಿದ್ರೆ ಅದನ್ನು ಸಾಗಿಸೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಇರಾನ್ನ ಬಂದರುಗಳ ಮೇಲೆ ಅಮೆರಿಕ ಹದ್ದಿನ ಕಣ್ಣಿಟ್ಟಿತ್ತು. 150ವರೆಗೂ ಅವರ ಒಂದು ಹಡಗನ್ನು ಹಾಳು ಮಾಡಿರಬಹುದು. ಯಾರು? ಇದೇ ಅಮೆರಿಕದವರು. ಆ ಕಾರಣಕ್ಕೆ ಇರಾನ್ಗೂ ಇದು ಸಂಕಷ್ಟವೇ. ಸೊ ಅವರು ಬಯಸಿದ್ದು ಹಾಲುವನ್ನು, ಈ ಕಡೆ ಇಸ್ರೇಲ್ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಏನಾಯಿತು ಅಂದರೆ ಒಂದು ಒಪ್ಪಂದ ಏರ್ಪಡ್ತು. 10 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದಾಗ ಬೇರೆ ದೇಶಗಳ ದೃಷ್ಟಿಯಲ್ಲಿಯೂ ಇರಾನ್ ಹೀರೋ ಆಯ್ತು. ಈಗ ಎಲ್ಲ ಹಡಗನ್ನು ಇಟ್ಕೊಂಡಿದ್ರಪ್ಪ, ಅವ್ರಿಗೇನಿರಲಿಲ್ಲ ಪಾಪ, ಕದನ ವಿರಾಮ ಅಂತ ಅವ್ರು ಹೇಳೋರು ಕಾಯ್ತಾ ಇದ್ರು, ಅವರು ನಮ್ಮ ಹಡಗನ್ನು ಬಿಟ್ಬಿಟ್ರು, ನಮ್ಮ ದೇಶದಲ್ಲಿ ಈಗ ಗ್ಯಾಸ್ ಸಮಸ್ಯೆ ಇರಲ್ಲ, ತೈಲ ಸಮಸ್ಯೆ ಇರಲ್ಲ ಅಂಥೇಳಿ ಹಡಗುಗಳ ಸ್ಮೂತ್ ಟ್ರಾವೆಲಿಂಗ್ಗೆ ಒಂದು ಅನುಕೂಲ ಆಗುತ್ತೆ. ಪ್ರಪಂಚ ದೃಷ್ಟಿಯಲ್ಲಿ ಇವರು ಸರಿ ಹೋದರು ಅಂತ. ಬಟ್ ಇರಾನ್ ದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ, ಅವ್ರಿಗೂ ಯುದ್ಧಕ್ಕೆ ಹಣ ಬೇಕಲ್ಲ. ಅಕಸ್ಮಾತ್ 10 ದಿನ ಆದಮೇಲೆ ಯುದ್ಧ ಆಯಿತು, ಅವ್ರ ತೈಲವನ್ನು ಅವ್ರು ಮಾರಾಟ ಮಾಡಬೇಕಲ್ಲ. ಸಕ್ಸಸ್ಫುಲ್ಲಾಗಿ ಚೀನಾ ಮತ್ತು ಇರಾನ್ ನಡುವೆ ವ್ಯಾಪಾರ ನಡೀತಾನೇ ಬರ್ತಾ ಇದೆ. ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ನಡೆದು ಹೋಗ್ಬಿಟ್ಟಿದೆ ಆ ಇಡೀ ವ್ಯಾಪಾರ. ಸೊ ಹೀಗಿದ್ದಾಗ ಚೀನಾ ಒಂದು ಕಡೆ ಒಂದು ಮಾತು ಹೇಳಿತಲ್ಲ ವಿದೇಶಾಂಗ ಸಚಿವ, ನೀವೇನಾದರೂ ಮಾಡ್ಕೊಳ್ಳಿ, ಈ ವ್ಯಾಪಾರದ ವಿಚಾರದಲ್ಲಿ ನನ್ನ ಇರಾನ್ನ ವ್ಯಾಪಾರ ತಂಟೆಗೆ ಬಂದರೆ ನಾನು ರಿಯಾಕ್ಟ್ ಮಾಡಬೇಕಾಗುತ್ತೆ ಅಂತ ಚೈನಾ ಹೇಳಿಬಿಟ್ಟಿತ್ತು. ಸೊ ಹಾಗಾಗಿ ವ್ಯಾಪಾರ ಅವ್ರಿಗೂ ಕ್ಲಿಯರ್ ಆಗುತ್ತೆ, 10 ದಿನಗಳವರೆಗೆ ಎಲ್ರಿಗೂ ವ್ಯಾಪಾರ ಕ್ಲಿಯರ್ ಆಗುತ್ತೆ. ಒಂದು ರೀತಿಯಲ್ಲಿ ಎಲ್ಲರೂ ಮತ್ತೆ ನಾನು ಮತ್ತೆ ರೆಡಿ ಇದ್ದೀನಪ್ಪ ಅಂತ ಹೇಳಿಕೊಳ್ಳುವಷ್ಟು ಸರಿಯಾಗಬಹುದು ಅಂತ ವಿದೇಶಾಂಗ ಸಚಿವ ಇರಾನ್ದು ಅಬ್ಬಾಸ್ ಅರಾಕ್ಚಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗಾಗಲೇ ಇಸ್ರೇಲ್ ಲೆಬನಾನ್ ನಡುವೆ ಕದನ ವಿರಾಮ ಆಗಿದೆ, 10 ದಿನಗಳ ಕದನ ವಿರಾಮ ಘೋಷಣೆ ಆಗಿದೆ, ಟ್ರಂಪ್ ಅದನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲ ವಾಣಿಜ್ಯ ಹಡಗುಗಳಿಗೆ ಹಾರ್ಮುಜ್ ಮುಕ್ತ ಅಂತ ಅರಾಕ್ಚಿ ಹೇಳಿಕೊಂಡಿದ್ದಾರೆ.